ಸುಕ್ಷೇತ್ರ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಸಚಿತ್ರ ಚರಿತ್ರೆ. ಶ್ರೀ ಜಗತ್ಪಿತ ಭಗವಾನ್ ಶಂಕರ, ಆದಿಶಕ್ತಿ ಜಗನ್ಮಾತೆ ಪಾರ್ವತಿ, ಶ್ರೀ ಸೋಮೇಶ್ವರ, ಶ್ರೀ ದಾನಮ್ಮ ದೇವಿ. ದೇವಿ ಸ್ತೋತ್ರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿತೆ ಸರ್ವ ಪಾಪ ಹರೇ ದೇವಿ ವರದಾನೇಶ್ವರಿ ನಮೋಸ್ತುತೆ. ಆದ್ಯಂತೆ ರಹಿತೆ ದೇವಿ ಆದಿಶಕ್ತಿ ಜಗನ್ಮಾತೆ, ತ್ರಿಕಾಲ ಪೂಜಿತೆ ದೇವಿ ವರದಾನೇಶ್ವರಿ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಹರಿಹರ ಬ್ರಹ್ಮಾದಿ ಸಕಲ ದೇವತೆಗಳು ಒಳ್ಳೆಯ ಸಂತೋಷಭರಿತರಾಗಿ ಕುಳಿತಿರಲು ನಂದಿನಿನಾಥನು ದೇವಾದಿದೇವನಾದ ಪರಮೇಶ್ವರನನ್ನು ಕುರಿತು, ಹೇ ದೇವ, ಪಂಚತತ್ವಗಳು, ಪಂಚಮಹಾವಾದ್ಯಗಳು, ಪರತತ್ವಗಳು ಹಾಗೂ ಚರಾಚರ ವಸ್ತುಗಳು ಹೇಗೆ ಉತ್ಪನ್ನವಾದವು ಎಂಬುದನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿದನು. ಮೊದಲು ಪರಶಿವನು ಉತ್ಪನ್ನನಾದನು ಎಂದು ಹೇಳಿ ಉಳಿದ ಎಲ್ಲ ಸಂಗತಿಗಳನ್ನು ಸವಿಸ್ತಾರವಾಗಿ ಒಲಿಸಿ ತೃಪ್ತಿಪಡಿಸಿದನು. ಬಳಿಕ ಅವುಗಳನ್ನೆಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಸಜ್ಜುಗೊಳಿಸಿ ಅವು ಸದಾವಕಾಲ ನನ್ನ ನಿಯಂತ್ರಣದಂತೆ ಭೂತಳದಲ್ಲಿ ನಡೆಯುವುದಕ್ಕಾಗಿ ಇನ್ನು ಮುಂದೆ ಲಿಂಗಾಂಗಿಗಳಾದ ಶರಣರು, ಗಣಕರು, ಪ್ರಮಥರು ಸಹಿತ ನಾನು ಭೂಲೋಕದಲ್ಲಿ ಮಾನವ ರೂಪ ಧರಿಸಿ ಜನಿಸಿ ಬರುವೆವು. ಹಾಗೆ ಬಂದು ಶಿವಾಚಾರ ಶಿವತತ್ವವನ್ನು ಪ್ರಚಾರ ಮಾಡಲು ಉದ್ಯುಕ್ತರಾಗುವೆವು ಎಂದು ತಿಳಿಸುವನು. ಸಮಯಕ್ಕೆ ಕೂಡಲ ಸಂಗಮದಲ್ಲಿ ಸೋಮನಾಥನ ಪವಾಡ. ಸಮಯಕ್ಕೆ ಸರಿಯಾಗಿ ನಾನು ಶಿವಾಚಾರ ಸಂಪನ್ನರು, ಸುಶೀಲರು ಆದ ವೃದ್ಧ ದಂಪತಿಗಳಲ್ಲಿ ಸೋಮನಾಥನೆಂಬ ಹೆಸರಿನಿಂದ ಹುಟ್ಟಿ ಬರುವೆನು. ನನ್ನ ಸತಿ ದೇವತೆಯಾದ ಸಾಕ್ಷಾತ್ ಪಾರ್ವತಿಯು ಉಮರಾಣಿಯಲ್ಲಿ ಸುಶೀಲರು, ಸದಾಚಾರರು, ಶಿವಭಕ್ತ ಶ್ರೇಷ್ಠರು ಆದ ಪಂಚಾಳ ದಂಪತಿಗಳಾದ ಅನಂತರಾಯನ ಸತಿ ಶಿರಸಮ್ಮನ ಗರ್ಭದಲ್ಲಿ ಲಿಂಗಮ್ಮ ಎಂಬ ಹೆಸರಿನಿಂದ ಹುಟ್ಟಿ ಬರಳು ಎಂದು ಹೇಳಿ ಕೂಡಲೇ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಭೂಲೋಕಕ್ಕೆ ತೆಳೆದರು. ಕೂಡಲ ಸಂಗಮದಲ್ಲಿ ಸೋಮನಾಥನ ಪವಾಡ. ಸೋಮನಾಥನು ಜಗದೋದ್ಧಾರಕ್ಕಾಗಿ ರುದ್ರಾಕ್ಷಿ ವಿಭೂತಿ ಲಿಂಗವನ್ನು ಧರಿಸಿ ಕಾಲಲ್ಲಿ ಆವಿಗೆಯನ್ನು ಮೆಟ್ಟಿ ಜಂಗಮನ ರೂಪ ತಾಳೆ ಗಂಗೆಯನ್ನು ದಾಟುವುದಕ್ಕಾಗಿ ನದಿಗೆ ಹೋದನು. ಅಲ್ಲಿ ದೋಣಿಯನ್ನು ಏರಿ ಕುಳಿತಿದ್ದನು. ಈ ಕುರಿಪಿಯಾದ ಮುದಿ ಜಂಗಮನನ್ನು ನೋಡಿ ಜನರು ದೋಣಿಯನ್ನು ಏರದಾದರು. ಇದನ್ನು ಕಂಡ ನಾವಿಕನು ಹುಟ್ಟಿನಿಂದ ತಿವಿದು ತಿರುಗಿ ಬಂದು ಕರೆದುಕೊಂಡು ಹೋಗುವೆನು, ದಂಡೆಯಲ್ಲಿ ಕೂಡ್ರು ಎಂದು ಹೇಳಿ ಆ ಮುದಿ ಜಂಗಮನನ್ನು ಕೆಳಗೆ ತಳ್ಳಿ ದೋಣಿಯನ್ನು ಸಾಗಿಸಿದನು. ಮುದಿ ಜಂಗಮನ ವೇಷದಲ್ಲಿದ್ದ ಸೋಮನಾಥನು ತನ್ನ ಹೆಗಲ ಮೇಲೆ ಹೊದ್ದಿದ್ದ ಕಂಬಳಿಯನ್ನು ಝಾಡಿಸಿ ಗಂಗೆಯ ಮೇಲೆ ಹಾಸಿ ತನ್ನ ಕೈಯಲ್ಲಿ ಇದ್ದ ಬೆತ್ತವನ್ನು ಹುಟ್ಟನ್ನಾಗಿ ಮಾಡಿ ಹರಹರ ಮಹಾದೇವ ಅನ್ನುತ್ತಾ ಹೊರಟನು. ಇದನ್ನು ಕಂಡ ಕೃಷ್ಣ ಪ್ರಭೆಯರು ಜಲದೇವತೆಯರು ಅಂಗೈ ಆರತಿ ಮಾಡಿ ಬಟ್ಟು ಬತ್ತಿಯ ಮಾಡಿ ಜಲತೈಲವನ್ನು ಹಾಕಿ ಆರತಿಗೈದರು. ಅವರಿಗೆ ಸೋಮನಾಥನು ಸೂರ್ಯಚಂದ್ರ ಇರುವ ತನಕ ಸುಖದಿಂದ ಬಾಳಿರೆಂದು ಆಶೀರ್ವದಿಸಿದನು. ನದಿಯ ದಡದಲ್ಲಿ ನೆರೆದ ಜನರು ಈ ಪವಾಡವನ್ನು ಕಂಡು ಆಶ್ಚರ್ಯಪಟ್ಟು ಸಾಷ್ಟಾಂಗವೆರಗಿದರು. ನಾವಿಕನು ಕೈಯಲ್ಲಿಯ ಹುಟ್ಟನ್ನು ಬಿಟ್ಟು ಅಲ್ಲಿ ನನಗೆ ಸೋಮನಾಥನೆಂಬ ಅರಿವಾಗಲಿಲ್ಲ ಎಂದು ಕರೆಜೋಡಿಸಿ ಬೇಡಿಕೊಂಡಿದ್ದರೆ ನಿನ್ನ ಹುಟ್ಟಿಗೊಮ್ಮೆ ಮುತ್ತುರತ್ನಗಳು ಸುರಿಯುತ್ತಿದ್ದವು, ಮನೆ ತುಂಬ ಬಂಗಾರದ ಹೊನ್ನುಗಳಾಗುತ್ತಿದ್ದವು ಎಂದನು. ಈ ಸುದ್ದಿಯು ಬಿಜ್ಜಳ ಮಹಾರಾಜನಿಗೆ ತಲುಪಿತು. ಸಂಗತಿಯನ್ನು ಹೇಳಿದವರಿಗೆ, ನೀವು ಸುಳ್ಳು ಹೇಳಬೇಡಿರಿ, ನಿಜ ಸಂಗತಿಯನ್ನು ಹೇಳಿರಿ. ಸುಳ್ಳು ಎಂದು ಕಂಡು ಬಂದಲ್ಲಿ ನಿಮ್ಮ ನಾಲಿಗೆಯನ್ನು ಕೊಯ್ಯುವೆನು ಎಂದು ಹೇಳಲು ಇದು ನಿಜವಾದ ಪವಾಡವೆಂದು ಬಸವಣ್ಣನವರಿಂದ ತಿಳಿದು ಬಂದಿತು. ಲಿಂಗಮ್ಮನ ಅಂದರೆ ದಾನಮ್ಮನ ಜನ್ಮ. ಇತ್ತ ಉಮರಾಣಿ ಗ್ರಾಮದಲ್ಲಿ ಪಂಚಾಳ ಕುಲದ ಅನಂತರಾಯ ಶಿರಸಮ್ಮನೆಂಬ ಬುಡ ದಂಪತಿಗಳು ಸುಶೀಲ ಸದಾಚಾರದಿಂದ ವಾಸಿಸುತ್ತಿದ್ದರು. ಅವರು ಬಹುಮುಪ್ಪಿನವರಾದರೂ ಮಕ್ಕಳಾಗಿರಲಿಲ್ಲ. ಆದ್ದರಿಂದ ಆ ಊರಿನ ವೀರಮಲ್ಲಯ್ಯನಿಗೆ ಬಹುಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸುತ್ತಿದ್ದರು. ಹೀಗಿರುವಾಗ ಒಂದು ದಿವಸ ದಂಪತಿಗಳಿಬ್ಬರು ಮನನೊಂದು ಅತಿ ದುಃಖದಿಂದ, ದೇವರೇ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲವೆಂದು ಕೇಳಿದ್ದೇವೆ. ನಾವು ನಿನ್ನ ನಿಜವಾದ ಭಕ್ತರಾಗಿದ್ದರೆ ನಮಗೆ ಮಕ್ಕಳ ಫಲವನ್ನು ದಯಪಾಲಿಸುವಂದು ಅನನ್ಯವಾಗಿ ಧ್ಯಾನಿಸಿ ಬೇಡಿಕೊಂಡರು. ಅಂದೇ ರಾತ್ರಿ ಸ್ವಪ್ನದಲ್ಲಿ ಶ್ರೀ ವೀರಭದ್ರ ದೇವರು ಮುದ್ದು ಜಂಗಮನ ವೇಷದಿಂದ ಬಂದು, ನಿನ್ನ ಹೊಟ್ಟೆಯಲ್ಲಿ ಪ್ರತ್ಯಕ್ಷ ಪಾರ್ವತಿಯು ಜನಿಸಿ ಬರುವಳು. ಆ ಕೂಸು ಲಿಂಗಧಾರಣವಾಗದ ಹೊರತು ಸ್ತನಪಾನ ಮಾಡುವುದಿಲ್ಲ. ಅಂದೇ ನಿಮ್ಮ ಬಾಗಿಲಲ್ಲಿ ಹಾದು ಹೋಗುವ ಜಂಗಮ ವೇಷದ ಶಿವನಿಂದ ನೀವೆಲ್ಲರೂ ಲಿಂಗಧಾರಣ ಮಾಡಿಸಿಕೊಳ್ಳಬೇಕು ಎಂದು ಹೇಳಿ ಮಾಯವಾದನು. ಮುಂದೆ ಶಿರಸಮ್ಮ ಕೆಲದಿಗಳಲ್ಲಿ ಗರ್ಭವತಿಯಾದಳು. 9 ಮಾಸಗಳು ತುಂಬಿದವು. ಶಿವ ಎಂದು ಕಾಲ ಕಳೆಯುತ್ತಿರುವಾಗ ಒಂದು ದಿನ ರಾತ್ರಿಯ ವೇಳೆ ಪಾರ್ವತೀ ದೇವಿಯ ಕಿವಿಯಿಂದ 7 ವರ್ಷದ ಬಾಲಕಿಯಾಗಿ ಹುಟ್ಟಿ ಬಂದಳು. ಗಾಬರಿಯಾಗಿ ಶಿರಸಮ್ಮ ಪತಿಯನ್ನು ಎಚ್ಚರಿಸಿ ನಡೆದ ಸಂಗತಿಯನ್ನು ತಿಳಿಸಿ, ಈ 7 ವರ್ಷದ ಬಾಲಕಿಯನ್ನು ನೋಡಿ ಜನಾಂಗವು ಏನೆಂದು ತಿಳಿಯಬಹುದು ಎಂದು ಭಯಪಡಲು ಚಿಂತಾಮಗ್ನರಾದಾಗ ಆ ಬಾಲಕಿಯು ತಾಯಿಗೊಪ್ಪುವಂತೆ ಸುಂದರವಾದ ಶಿಶುವಿನ ರೂಪ ತಾಳಿದಳು. ಬೆಳಗಾಗುತ್ತಲೇ ಮಗುವಿಗೆ ಸ್ನಾನಾದಿಗಳನ್ನು ಮಾಡಿಸಿ ಮಾರ್ಗ ನಿರೀಕ್ಷಿಸುತ್ತಿರುವಾಗಲೇ ಬಾಗಿಲಲ್ಲಿ ಜಂಗಮ ರೂಪದಲ್ಲಿ ಹೋಗುತ್ತಿದ್ದ ಶಿವನನ್ನು ಕಂಡು ಕರೆದು ಆದರಿಸಿ ತಕ್ಕ ರೀತಿಯಲ್ಲಿ ಸತ್ಕರಿಸಿ ಮಗುವಿಗೆ ಲಿಂಗಧಾರಣ ಮಾಡಿಸಿ ಮನೆಯ ಜನರೆಲ್ಲ ಲಿಂಗಧಾರಣ ಹೊಂದಿದರು. ಬಳಿಕ ನಾರಿಯರೆಲ್ಲ ಕೂಡಿ ತೊಟ್ಟಿಲನ್ನು ಕಟ್ಟಿ ಅದನ್ನು ಸಕಲ ವಸ್ತುಗಳಿಂದ ಶೃಂಗಾರ ಮಾಡಿದರು. ಮಗುವಿಗೆ ಭಾರಿಯ ಸಡಗರ ಮಾಡಿದ ಉಡುಗೆ ತೊಡುಗೆಗಳಿಂದ ಶೃಂಗರಿಸಿದರು. ಮಗುವಿಗೆ ಜ್ಞಾನ ದೇವತೆ, ಪರಬ್ರಹ್ಮನ ಶಿಶುವೆ,
ಪಾಲಾಕ್ಷಣ ಕೋರಿಯೇ ಎಂದು ನಾನಾ ಬಗೆಯಿಂದ ಜೋಗುಳವನ್ನು ಹಾಡಿ ಲಿಂಗಮ್ಮ ಎಂದು ನಾಮಕರಣ ಮಾಡಿದರು. ಶರಣೆಯರು ಮುತ್ತೈದೆಯರ ರೂಪದಲ್ಲಿ ಶರ್ಸಮ್ಮನ ಮನೆಗೆ ಬಂದು ಅರಿಶಿನ, ಕುಂಕುಮ, ಬಾಗಿನಗಳನ್ನು ತೆಗೆದುಕೊಂಡು ಮಗುವಿಗೆ ಆರತಿಯನ್ನೆತ್ತಿ ಹೋದರು. ಮಗು ದಿನದಿನಕ್ಕೆ ಹುಣ್ಣಿಮೆ ಚಂದ್ರನಂತೆ ಬೆಳೆ ಹತ್ತಿ ಪ್ರಾಪ್ತ ವಯಸ್ಸಿಗೆ ಬಂದು ತಾರುಣ್ಯದಲ್ಲಿ ಕಾಲಿಟ್ಟಳು. ಅವಳ ರೂಪ ಲಾವಣ್ಯವನ್ನು ಕಂಡು ಜನರೆಲ್ಲ ಬೆರಗಾಗುತ್ತಿದ್ದರು. ಈ ಮಹಾಕನ್ಯೆಯ ಲಗ್ನವು ಯಾವನ ಜೊತೆಗೆ ಆಗೋದೋ ಏನೋ ಎಂದು ಆಡಿಕೊಳ್ಳುತ್ತಿದ್ದರು. ಇದನ್ನು ಕೇಳಿದ ತಂದೆ ತಾಯರು ಮಗಳ ಮದುವೆಯನ್ನು ಮಾಡಬೇಕು, ಯೋಗ್ಯವರನನ್ನು ಹುಡುಕಬೇಕು ಎಂದು ಮಾತಾಡಿಕೊಳ್ಳುತ್ತಿದ್ದರು. ಅಧ್ಯಾತ್ಮದ ಒಲವಿನತ್ತ ಇದ್ದ ಲಿಂಗಮ್ಮನು ಮನೆಯನ್ನು ಬಿಟ್ಟು ಬಸವನ ದರ್ಶನಕ್ಕಾಗಿ ಕಲ್ಯಾಣದ ಮಾರ್ಗ ಹಿಡಿಯುವಳು. ಇತ್ತ ಮಗಳ ಗಲುವಿಕೆಯಿಂದ ತಂದೆ ತಾಯರು ಪರಿಪರಿಯಿಂದ ದುಃಖಿಸುತ್ತಿದ್ದರು. ಅದನ್ನರಿತ ಲಿಂಗಮ್ಮ ತಂದೆಯ ಸ್ವಪ್ನದಲ್ಲಿ ಬಂದು ತನ್ನ ನಿಜ ಸ್ವರೂಪವನ್ನು ತೋರಿಸಿ ನನ್ನಂಥ ಆಕಾರದ ಮೂರ್ತಿಯನ್ನು ತಯಾರಿಸಿ ಗುಡ್ಡಾಪುರ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಳಿಸು, ನಾನು ಇನ್ನು 1 ವರ್ಷ ಕಾಲ ಬಿಟ್ಟು ಬರುವೆನೆಂದು ಹೇಳಿದಂತಾಯಿತು. ಅದರಂತೆ ಅವನು ಮಾಡಿದನು. ಇತ್ತ ಲಿಂಗಮ್ಮನು ಗಿಡ ಮರ ಮೊದಲಾದ ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಾ ಗಿಳಿ ಕೋಗಿಲೆ ನವಿಲುಗಳ ಇಂಪಾದ ಸ್ವರ ಕೇಳುತ್ತಾ ಶಿವನಾಮ ಸ್ಮರಣೆಯಲ್ಲಿ ದಾರಿ ತುಳಿಯುತ್ತಾ ಕಲ್ಯಾಣವನ್ನು ತಲುಪಿದಳು. ಅಲ್ಲಿಯ ವೇಶ್ಯೆಯರ ಕೇರಿಯಲ್ಲಿ ಹಾಯ್ದು ಹೋಗುತ್ತಿರುವಾಗ ಒಬ್ಬ ಬಡ ಶಿವಶರಣೆ ಮಹಾದೇವಿಯ ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ ಧಾರಣ ಮಾಡಿದ್ದನ್ನು ಕಂಡು ತಾನೂ ವೃದ್ಧ ಶರಣೆಯ ರೂಪ ತಾಳಿದಳು. ಈ ಶರಣೆಯನ್ನು ಕಂಡು ಮಹಾದೇವಿಯು ಸಾಷ್ಟಾಂಗವರೆಗೆ ಭಿನ್ನವಿಸಿ ಕೈ ಹಿಡಿದು ತನ್ನ ಗುಡಿಸಲಿಗೆ ಕರೆದೊಯ್ದು ಕರಿ ಕಂಬಳಿಯನ್ನು ಹಾಸಿ ಕೂಡಿಸಿ ಬಹು ಭಕ್ತಿಯಿಂದ ಶರಣೆಯ ಸೇವೆಯನ್ನು ಮಾಡಿದಳು. ಅವಳ ಭಕ್ತಿಗೆ ಶರಣೆಯು ಮೆಚ್ಚಿದಳು. ಕೆಲ ದಿವಸ ಅಲ್ಲಿ ಇದ್ದಳು. ಒಂದು ದಿವಸ ಮಹಾದೇವಿಗೆ ನಾನು ಇನ್ನು ಬಸವಣ್ಣನವರ ದರ್ಶನಕ್ಕೆ ಹೊರಡುವೆನು ಎಂದು ಹೇಳಿ ಉಟ್ಟ ಸೀರೆ ನೀರಿಗೆಗಳನ್ನು ಜಾಡಿಸಿದಳು. ಸೀರೆ ನೀರಿಗೆಗಳಿಂದ ಮುತ್ತು ರತ್ನಗಳು ಬಳಬಳನೆ ಸುರಿದವು. ನಿಂತ ಗುಡಿಸಲು ಉಪ್ಪರಿಗೆ ಮನೆಯಾಯಿತು. ಅಲ್ಲಿಂದ ಬಸವನ ಬಾಳೆಯ ಬನಕ್ಕೆ ಬಂದಳು. ಅನುಭವ ಮಂಟಪದಲ್ಲಿ ಲಿಂಗಮ್ಮ ದಾನಮ್ಮಳಾದದ್ದು. ಬಾಳೆಯ ಬನದಲ್ಲಿ ಲಿಂಗಮ್ಮನು 21 ದಿವಸ ಅನುಷ್ಠಾನವನ್ನು ಕೈಕೊಳ್ಳಳು. ಅನ್ನ ಆಹಾರ ಪಾನೀಯವನ್ನು ತೊರೆದು ತಾನಾಯಿತು, ತನ್ನ ಲಿಂಗ ಪೂಜೆ ಆಯಿತು. ಶರಣಿ ಏಕನಿಷ್ಠೆಯನ್ನು ಕಂಡು ತೆಂಗು, ಬಾಳೆ, ಹೂಗಳ ಫಲಗಳು, ಮರಗಳು ತಾವು ಪುಣ್ಯದಲ್ಲಿ ಭಾಗಿಗಳಾಗಬೇಕೆಂದು ಬಾಗಿ ನಮಸ್ಕರಿಸಿ ತಮ್ಮಲ್ಲಿಯ ಫಲಪುಷ್ಪಗಳನ್ನು ಲಿಂಗಕ್ಕೆ ನೈವೇದ್ಯವಾಗಿಟ್ಟು ಮೇಲೇಳ ಹತ್ತವು. ಈ ಚಮತ್ಕಾರವನ್ನು ಅಲ್ಲಿಯೇ ಮೊಟ್ಟೆ ಹೊಡೆಯುತ್ತಿದ್ದ ತೋಟಿಗನು ನೋಡಿ ಬಸವನಿಗೆ ತಿಳಿಸಬೇಕೆಂದು ಓಡುತ್ತಾ ಹೊರಟ ಸಮಯದಲ್ಲಿ ಅಕ್ಕ ಮಹಾದೇವಿ ಆದಕ್ಕ ಎಂಬ ಶರಣೆಯನ್ನು ಕಂಡು ಅವರಿಗೂ ಆಶ್ಚರ್ಯ ಸಂಗತಿಯನ್ನು ತಿಳಿಸಿದರು. ಇತ್ತ ಈರ್ವ ಶರಣರು ಇಂಥ ಮಹಾಶರಣೆಯ ದರ್ಶನಕ್ಕೆ ಬರಿಗೆಯಿಂದ ಹೋಗುವುದು ಹೇಗೆ ಎಂದು ಮಾತನಾಡಿಕೊಂಡು ದುರುಡಿಯ ತುಂಬ ಕಡಬು ಮತ್ತು ದುರುಡಿ ತುಂಬ ಅನ್ನ ಪ್ರಸಾದವನ್ನು ತಕ್ಕೊಂಡು ಬಂದು ಲಿಂಗಮ್ಮನ ಮುಂದೆ ಇಟ್ಟು ಸಾಷ್ಟಾಂಗವರಿಗಿದರು. ಯೋಗದಿಂದ ಎಚ್ಚತ್ತ ಲಿಂಗಮ್ಮನು ಇದೇನು ಎಂದು ಕೇಳಲು ತಮಗೆ ಪ್ರಸಾದ ತಂದಿದ್ದೇವೆ, ಸ್ವೀಕರಿಸಬೇಕೆಂದು ಕೇಳಿಕೊಂಡರು. ವೀರಶೈವರು ಜಂಗಮನಿಗೆ ಉಣಬಡಿಸದೆ ಊಟ ಮಾಡಬಾರದು, ಆದ್ದರಿಂದ ನೀವು ಜಂಗಮರನ್ನು ಕರೆತರಬೇಕೆಂದು ಕೇಳಿಕೊಂಡಳು. ಆ ಇರುವರು ಶರಣೆಯರು ಜಂಗಮರನ್ನು ಕರೆತರಲು ಮಠಕ್ಕೆ ಹೋದರು. ಅಲ್ಲಿ ಜಂಗಮರೆಲ್ಲ ತೀಪುರಾಂತ ಕೆರೆಗೆ ಸ್ನಾನಕ್ಕೆ ಹೋಗಿರೋರೆಂಬುದು ತಿಳಿದು ಅಲ್ಲಿಗೆ ಹೋಗಿ ಬಸವನ ಬಾಳೆಬನದಲ್ಲಿ ಓರ್ವ ಶರಣೆ ತಮಗೆಲ್ಲ ವನಭೋಜನಕ್ಕೆ ಕರೆದಿದ್ದಾಳೆ ಎಂದು ತಿಳಿಸಲು ಅಗತ್ಯವಾಗಿ ಬರುವೆವು. ದಿನಾಲು ಬಸವಣ್ಣನವರ ಪ್ರಸಾದವನ್ನು ಸೇವಿಸಿರುವೆವು. ಇಂದು ಹೊಸ ರುಚಿಯನ್ನು ನೋಡಲು ಹೋಗುವ ಎಂದು 1,96,000 ಗಣಗಳು ಬಸವನ ಬಾಳೆಬನಕ್ಕೆ ಬಂದಿದ್ದರು. ಲಿಂಗಮ್ಮ ತಾಯಿ ದೃಢಗಳಲ್ಲಿ ಹಸ್ತವನ್ನಿಟ್ಟು ಬಡಿಸಲು ಶರಣೆಯರ ಕೈಯಲ್ಲಿ ಕೊಟ್ಟಳು. ಜಂಗಮರು ಊಟ ಮಾಡಿ ಉಳಿದ ಪ್ರಸಾದವನ್ನು ನಾನು ಸೇವಿಸುವೆನು ಎಂದಳು. ಆ ಶರಣೆಯರು ಎಲ್ಲ ಜಂಗಮರಿಗೂ ತೃಪ್ತಿಪಡಿಸಿದರು ಮತ್ತು ದಕ್ಷಿಣೆ ಕೊಡಲು ಕೈಯಲ್ಲಿ ಕಲ್ಲು ಹರಳುಗಳನ್ನು ದಕ್ಷಿಣೆ ಕೊಡಲು ಕೊಟ್ಟಳು. ಅವು ಜಂಗಮರ ಭಕ್ತಾನುಸಾರ ಹೊನ್ನುಗಳಾದವು. ರುಚಿಕರವಾದ ಊಟ ಮೇಲೆ ದಕ್ಷಿಣೆಯನ್ನು ಪಡೆದ ಜಂಗಮರು ಶರಣಿ ಬಹುಪವಾಡಕರ್ತಳು ಅನ್ನುತ್ತಾ ಬಸವನನ್ನು ನಿಂದಿಸುತ್ತಾ ಹೊರಟರು. ಭೋಜನದಿಂದ ತೃಪ್ತಿಪಟ್ಟ ಜಂಗಮರು ನಮ್ಮ ಊಟವಾಗಿದೆ, ಶರಣಿಯು ಹೊನ್ನುಗಳ ದಕ್ಷಿಣೆಯನ್ನು ಕೊಟ್ಟಿರುವಳೆಂದು ಬಸವಣ್ಣನಿಗೆ ತೋರಿಸುತ್ತಾ ಹೊರಟು ಹೋದರು. ನೀರಲೋಚನೆ ಬಸವಣ್ಣನವರು ಶರಣಿಯ ದರ್ಶನವನ್ನು ಪಡೆಯೋದಕ್ಕಾಗಿ ಬಸವನ ಬಾಳೆಬನಕ್ಕೆ ಬರುವರು. ಅವರು ಶರಣಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವು ಮಹಾದಾನಶೂರರು, ಲಿಂಗಮ್ಮನವರು ಮಹಿಮರು, ನಮ್ಮ ಅನುಭವ ಮಂಟಪಕ್ಕೆ ಬರಬೇಕೆಂದು ಕರೆದರು. ಲಿಂಗಮ್ಮನು ಆಗಲಿ ಬರುತ್ತೇನೆ ಎಂದು ಒಪ್ಪಿದಳು. ಬಸವಣ್ಣ, ನೀಲೋಚನೆ ಶರಣರು ಸಕಲ ಮರ್ಯಾದೆಯೊಂದಿಗೆ ಪಲ್ಲಕ್ಕಿಯಲ್ಲಿ ಲಿಂಗಮ್ಮನನ್ನು ಕೂಡಿಸಿ ಪಾದದಡಿಯಲ್ಲಿ ತಮ್ಮ ಹಸ್ತವನ್ನಿಟ್ಟು ಕರೆದುಕೊಂಡು ಹೊರಟರು. ಕರೆಯಲು ಬಂದ ಕಲ್ಯಾಣದ ಸರ್ವಶಿವಭಕ್ತ ಮಂಡಳಿಯು ಬರಿಗಾಲಿನಿಂದ ಹೊರಟಿದ್ದಕ್ಕಾಗಿ ಆಕಾಶವೆಲ್ಲ ಧೂಳು ಮುಸುಕಿತ್ತು. ಹೀಗೆ ಸಂಭ್ರಮದಿಂದ ಕರೆತಂದು ಅನುಭವ ಮಂಟಪದಲ್ಲಿ ಲಿಂಗಮ್ಮನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಸಕಲ ವಿಧದಿಂದ ಸತ್ಕರಿಸಿ ಇಂದಿನಿಂದ ದಾನಶೂರ ದಾನಮ್ಮನೆಂದು ನಾಮಕರಣವಾಗಲಿ ಎಂದು ಬಸವಣ್ಣ ದಂಪತಿಗಳು ಹೇಳಲು, ನೀವು ಹೇಳಿದಂತೆ ನಡೆಯಲಿ ಎಂದು ಅಂದಿನಿಂದ ಲಿಂಗಮ್ಮ ದಾನಮ್ಮಳಾದಳು.
ಅಂದಿನಿಂದ ಆದಿಶರಣರು ಸಾರ್ಯರು ಸೋಮನಾಥರು ಕೂಡಲನ್ನು ಬಿಟ್ಟು ವನದಲ್ಲಿರುವ ಋಷಿಮುನಿಯತಿಗಳಿಗೆ ಉಪದೇಶ ಬೋಧಿಸುತ್ತಾ ಗುಡ್ಡಾಪುರದ ಬಳಿಯಲ್ಲಿರುವ ಸಂಕತೀರ್ಥಕ್ಕೆ ಹೋಗಿದ್ದಾರೆ. ಅಕ್ಷತೆಯ ಆರತಿ ಅಲ್ಲಿಯೇ ನೆರವೇರಬೇಕು. ತಾವೆಲ್ಲರೂ ಗೊತ್ತುಪಡಿಸಿದ ಶುಭವರ್ತಕ್ಕೆ ಸರಿಯಾಗಿ ಅಲ್ಲಿಗೆ ದಯಮಾಡಿಸಬೇಕೆಂದು ವಿನ್ನವಿಸಿ ಅಲ್ಲಿಂದ ಮಾಯವಾದಳು. ಬಸವಣ್ಣ, ನೀಲಲು 8 ಜನ ಶಿವಶರಣರು ಕೂಡಿಕೊಂಡು ಸಂಕತೀರ್ಥಕ್ಕೆ ಹೊರಟರು. ಇತ್ತ ದಾನಮ್ಮ ಕಲ್ಯಾಣದಲ್ಲಿ ಸಂಚರಿಸುತ್ತಿರುವಾಗ ಒಮ್ಮೆ ಒಬ್ಬ ಹೆಣ್ಣು ಮಗಳು ತನ್ನ ಬಾಗಿಲಲ್ಲಿ ಚಿಂತಿಸುತ್ತಾ ಕುಳಿತದ್ದು ಕಂಡು ಬಂದಿತು. ಅವಳನ್ನು ಕುರಿತು ಯಾಕೆ ಮಗಳೇ ಚಿಂತಿಸುತ್ತಿರುವೆಂದು ಕೇಳಲು ಆ ಹೆಣ್ಣು ಮಗಳು ದಾನಮ್ಮನನ್ನು ಕರೆದು ಗದ್ದಿಗೆ ಮೇಲೆ ಕೂಡಿಸಿ ಅಳುತ್ತಾ ನನ್ನ ಗಂಡನು ಹೇಳದೆ ಎಲ್ಲಿಯೂ ಹೊರಟೋಗಿದ್ದಾನೆ ಎಂದು ಅಳತ್ತಿದಳು. ಅಳಬೇಡ ಮಗಳೇ, ಅಳಬೇಡ. ಅಗೋ ನಿನ್ನ ಗಂಡನು ಬರಹತ್ತಿರನು. ತೊಲಬಾಗಿಲಿಗೆ ಹೋಗಿ ಅವನನ್ನು ನಮಸ್ಕರಿಸಿ ಒಳಗೆ ಕರೆದುಕೋ ಎಂದು ಹೇಳಿದರು. ಆಕೆ ದೂರದಲ್ಲಿ ಗಂಡನು ಬರುವುದನ್ನು ಕಂಡು ಆಶ್ಚರ್ಯಪಟ್ಟು ಹೊರಗೆ ಬಂದಳು. ಇತ್ತ ದಾನಮ್ಮನು ಮಾಯವಾಗಿ ಅವಳು ಕುಳಿತ ಸ್ಥಳದಲ್ಲಿ ಈಶ್ವರಲಿಂಗವಾಗಿದ್ದಿತು. ಅದನ್ನು ಕಂಡ ಗೌರಮ್ಮ ದಂಪತಿಗಳಿಗೆ ಒಮ್ಮೆಲೆ ಸೋಜಿಗೂ ಸಂತೋಷವೂ ಆಯಿತು. ನಾನು ಆ ಶರಣಿಗೆ ನಮಸ್ಕಾರ ಮಾಡಲಿಲ್ಲ ಮತ್ತು ಅಡಿಗೆ ಮಾಡಿ ಊಟ ಮಾಡಿಸಲಿಲ್ಲ ಎಂದು ಮರಮರನೆ ಮರಗಿ ಕಣ್ಣೀರು ಸುರಿಸಿದರು. ಅಂದೇ ರಾತ್ರಿ ಕನಸಿನಲ್ಲಿ ದಾನಮ್ಮನು ಆ ಈಶ್ವರಲಿಂಗಕ್ಕೆ ಪ್ರತಿನಿತ್ಯವೂ ಪೂಜೆ ಮಾಡಿ ಅನ್ನಪ್ರಸಾದ ನೈವೇದ್ಯ ಮಾಡಿರಿ, ಅಂದರೆ ನಾನು ಊಟ ಮಾಡಿದಂತಾಗುವುದು. ನೀನು ನಿನ್ನ ಗಂಡನನ್ನು ಮಗನನ್ನು ಕರೆದುಕೊಂಡು ಅಮಾವಾಸ್ಯೆಗೆ ಗುಡ್ಡಾಪುರ ಕ್ಷೇತ್ರಕ್ಕೆ ಬಂದು ಪರಿಚೆಯನ್ನು ನಡೆಸು ಎಂದು ಹೇಳಿದಳು. ಅವರು ಅದರಂತೆ ಇಂದಿಗೂ ಸಾಗಿಸುವರು. ಅಲ್ಲಿಂದ ಜತ್ತ ಸಂಘತೀರ್ಥದಲ್ಲಿ ವಿವಾಹ. ಅಲ್ಲಿಂದ ಜತ್ತ ಸಂಸ್ಥಾನದ ಅರಸು ಯೇಸುಬಾದನಿಗಳ ಕನಸಿನಲ್ಲಿ ಬಂದು, ನಾನು ಪಾರ್ವತೀ ದೇವಿಯು ಲಿಂಗಮ್ಮನೆಂಬ ಹೆಸರಿನಿಂದ ಉಮ್ರಾಣಿ ಗ್ರಾಮದಲ್ಲಿ ಜನಿಸಿ ಬಂದಿದ್ದೇನೆ. ನನಗೆ ಬಸವಣ್ಣನವರು ದಾನಮ್ಮನೆಂದು ನಾಮಕರಣ ಮಾಡಿದ್ದಾರೆ. ಸಂಕಲ್ಪದಂತೆ ಪರಮೇಶ್ವರನು ಕೂಡಲ ಸಂಗಮದಲ್ಲಿ ಸೋಮನಾಥನಾಗಿ ಜನಿಸಿದ್ದಾನೆ. ನಾವು ಜಗತ್ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ಜನಿಸಿ ಬಂದಿರುವೆವು. ಈಗ ಲೋಕಾರುಣೆಯಂತೆ ನಾವಿಬ್ಬರು ಮದುವೆಯಾಗಬೇಕಾಗಿದೆ. ಕಾರಣ ಶ್ರೀಮನ್ರೂಪ ಶಾಲಿವಾಹನ ಶಕೆ 696 ರಕ್ತಾಕ್ಷಿ ನಾಮ ಸಂವತ್ಸರ ವೈಶಾಖ ಶುಕ್ಲ ಪಕ್ಷ ಅಕ್ಷಯ ತದಿಗೆ ಗುರುವಾರ ದಿವಸ 11 ಗಂಟೆಗೆ ಸಂಕತೀರ್ಥದಲ್ಲಿ ಸುಂದರವಾಗಿ ಲಗ್ನ ಮಂಟಪವನ್ನು ಸಿದ್ಧಗೊಳಿಸು. ಅಲ್ಲದೆ ದಾಸೋಹ ಅರವಟ್ಟಿಗೆ ನೀಡು. ಹಾಗೂ ನನ್ನ ಮದುವೆಯ ಜೊತೆಗೆ 555 ಮದುವೆ ಏರ್ಪಾಡಾಗಬೇಕಾಗಿದೆ. ಎಲ್ಲರಿಗೂ ವಸ್ತ್ರ ಒಡೆಯುವ ಸಿದ್ಧತೆಯನ್ನು ಮಾಡಿ ಮಹಾರಾಷ್ಟ್ರದ ಕನ್ಯೆಯನ್ನು ಕರ್ನಾಟಕದ ವರಣಿಗೆ ಕನ್ಯಾದಾನ ಮಾಡಿ ಕೊಡಬೇಕೆಂದು ತಿಳಿಸಿದಳು. ತಾನು ಗುಡ್ಡಾಪುರದಲ್ಲಿ ತಂದೆಯಿಂದ ರಚಿಸಲ್ಪಟ್ಟ ಶಿಲಾಮೂರ್ತಿಯಲ್ಲಿ ಐಕ್ಯವಾದಳು. ಈ ಮೂರ್ತಿಗೆ ಶಿರಸಮ್ಮ ಅನಂತರಾಯರು ಹೂವು, ಪತ್ರಿ, ವಿಭೂತಿ ಸಕಲ ಸಾಮಗ್ರಿಗಳಿಂದ ಪೂಜೆಯನ್ನು ಗೈಯಲು ಹುಣ್ಣಿಮೆಯ ಚಂದ್ರನಂತೆ ಕಂಡಿತು. ಅದನ್ನು ಕಂಡ ತಂದೆ ತಾಯರು ದಾನಮ್ಮನ ಮುಂದೆ ಹಣ್ಣು ಕಾಯಿ ನೈವೇದ್ಯವನ್ನಿಟ್ಟು ಹಿಂದೆ ಸರಿದರು. ಕೋಲ್ಮಿಂಚಿನಂತೆ ಮಿಂಚಿ ಶಿಲಾಮೂರ್ತಿಯೊಳಗಿಂದ ದಾನಮ್ಮ ತಾಯಿ ಹೊರಬಂದು ತಂದೆ ತಾಯರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿದರು. ಬಳಿಕ ತಂದೆ ತಾಯಿಗಳಲ್ಲಿ ಈ ರೀತಿ ಅರಿವುಂಟಾಯಿತು. ಪರಶಿವನು ಕೂಡಲ ಸಂಗಮದಲ್ಲಿ ಹುಟ್ಟಿ ಸೋಮನಾಥನ ರೂಪದಿಂದ ಸಂಕತೀರ್ಥಕ್ಕೆ ಬಂದಿದ್ದಾರೆ. ಜತ್ತ ಸಂಸ್ಥಾನದ ಮಹಾರಾಜರು ಅಲ್ಲಿ ನಮ್ಮ ಲಗ್ನಕ್ಕಾಗಿ 2 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಸಕಲ ಸಿದ್ಧತೆಗಳನ್ನು ಮಾಡಿರುವರು. ನಾವು ಇನ್ನು ಅಲ್ಲಿಗೆ ಹೋಗೋಣ. ಸಮಯಕ್ಕೆ ಸರಿಯಾಗಿ ಬಂದಳು. ಅಷ್ಟರಲ್ಲಿ ಲಗ್ನದ ಸಿದ್ಧತೆಯಾಗಿತ್ತು. ವಧುವರ ಹಣೆಗಳಿಗೆ ಭಾಷಿಂಗ ದಂಡೆಗಳು ಒಪ್ಪುತ್ತಿದ್ದವು. ಪ್ರತಿಯೊಬ್ಬರ ಹತ್ತಿರ ಬಸವಣ್ಣ, ನೀಲಲೋಚನೆಯರು ಧಾರೆಯರಲ್ಲಿ ನಿಂತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ದೇವಾನುದೇವತೆಗಳು ಆಕಾಶದಲ್ಲಿ ನಡೆದಿದ್ದರು. ಅವರು ಹೂಮಳೆಯನ್ನು ಗರೆದರು. ಯೇಸುಬಾ ದಂಪತಿಗಳಿಗೆ ಕನಸಿನಲ್ಲಿ ಕಂಡ ದಾನಮ್ಮನ ರೂಪವನ್ನು ಪ್ರತ್ಯಕ್ಷ ಕಂಡದ್ದಕ್ಕಾಗಿ ಬಹಳ ಸಂತೋಷಪಟ್ಟರು. ಅವರಿಗೆ ತಾಯಿಯು ನಿನ್ನ ರಾಜ್ಯಕ್ಕೆ ಧನ ಧಾನ್ಯ ಪುತ್ರ ಪ್ರಾಪ್ತಿಯಾಗಿ ಸುಖ ಸಂತೋಷದಲ್ಲಿ ನಲಿದಾಡಲೆಂದು ಆಶೀರ್ವದಿಸಿದಳು. ಇಂದಿನಿಂದ ಗುಡ್ಡಾಪುರ ಕ್ಷೇತ್ರವು ನಿನ್ನ ಸ್ವಾಧೀನದಲ್ಲಿರಲಿ ಎಂದು ಹೇಳಿ ಉಮರಾನಿ ಗ್ರಾಮಕ್ಕೆ ಬಂದು ತಂದೆ ತಾಯಿಗಳಿಂದ ಮನೆ ತುಂಬುವ ಮುಂತಾದ ನೇಮಗಳನ್ನು ತೀರಿಸಿಕೊಂಡರು. ಇನ್ನು ನಾವು ಜಗತ್ ಕಲ್ಯಾಣಕ್ಕಾಗಿ 3 ವರ್ಷ ದೇಶ ಸಂಚಾರಕ್ಕೆ ಹೊರಡುವೆವು. ತಿರುಗಿ ಬರುವುದರೊಳಗಾಗಿ ನೀವು ಗುಡ್ಡಾಪುರದಲ್ಲಿ ಸಮಾಸ್ಥರಾಗಿರುವಿರಿ ಎಂದು ತಂದೆ ತಾಯಿಗಳಿಗೆ ತಿಳಿಸಿ ಪಾದಕ್ಕೆ ಎರಗಿದಳು. ಆದ್ವಾನಿ ಗ್ರಾಮದಲ್ಲಿ ಮಹಿಮೆ. ಅಲ್ಲಿಂದ ಆದ್ವಾನಿ ಗ್ರಾಮಕ್ಕೆ ಬಂದರು. ಅಲ್ಲಿಯ ಬಸವಣ್ಣನ ದೇವಾಲಯದಲ್ಲಿ ವಸತಿ ಮಾಡಿದ್ದರು. ಅಂದು ದೀಪಾವಳಿ ಹಬ್ಬವಾದ್ದರಿಂದ ಆ ಊರಿನ ಪ್ರತಿಯೊಂದು ಮನೆಯಲ್ಲಿ 5 ಮಂದಿ ಮುತ್ತೈದರಿಗೆ ಉಣಿಸಿ ಉಡುಗೊರೆ ಕೊಡುವ ರೂಢಿ ಇದ್ದಿತು. ಅಂದು ಎಲ್ಲರ ಮನೆಯಲ್ಲಿ 4 ಜನ ಮುತ್ತೈದೆಯರಾಗಿದ್ದರು. ಮುತ್ತೈದೆಯರನ್ನು ಹುಡುಕುತ್ತಾ ಗುಡಿಗೆ ಬಂದವರೆಲ್ಲ ಇವರು ದಂಪತಿಗಳೆಂದು ತಿಳಿದು ಎಲ್ಲರೂ ಮುತ್ತೈದೆತನಕ್ಕೆ ತಮ್ಮ ಮನೆಗೆ ಬರಬೇಕೆಂದು ಹೇಳಿ ಹೋದರು. ಎಲ್ಲರಿಗೂ ಬರುವೆನೆಂದು ವಚನ ಕೊಟ್ಟಳು. ಅದರಂತೆ ಮರುದಿವಸ ಎಲ್ಲರ ಮನೆಯಲ್ಲಿಯೂ ವೇಳೆಗೆ ಮುತ್ತೈದೆತನವನ್ನು ತೀರಿಸಿದರು. ಮರುದಿನ ಎಲ್ಲರೂ ಒಬ್ಬರೊಬ್ಬರು ಮಾತನಾಡುತ್ತಾ ಕುಳಿತಾಗ ಎಲ್ಲರ ಮನೆಯಲ್ಲಿಯೂ ಅದೇ ದಂಪತಿಗಳಿದ್ದರೆಂದು ತಿಳಿದು ಬಂದಿತು. ಆಗ ಗ್ರಾಮದ ದೈವದರೆಲ್ಲ ಕೂಡಿ ಬಸವಣ್ಣನ ಗುಡಿಗೆ ಬಂದರು. ನೀವು ಮಹಾಮಹಿಮರು ಹಾಗೂ ಅಘಟಿತ ಘಟನಾಮೂರ್ತಿಗಳು ಎಂದು ಸಾಷ್ಟಾಂಗ ಒರಗಿದರು. ನೀವು ನಮ್ಮ ನಿಜಭಕ್ತರಾಗಿ ದೀಪಾವಳಿಯೊಮ್ಮೆ ಪರಿಚೆಯನ್ನು ಕೂಡಿಸಿ ಜಾತ್ರೆಯನ್ನು ವೀರಶೈವ ಧರ್ಮವನ್ನು ಪ್ರಚಾರ ಮಾಡಬೇಕೆಂದು ಹೇಳಿದರು.
ಆದವಾನಿಯಿಂದ 80 ಮೈಲಿ ದೂರದಲ್ಲಿರುವ ಆಲಂಪುರದಲ್ಲಿ ಬಾಲಬ್ರಹ್ಮಣ ದೇವಾಲಯವಿದ್ದಿತು. ಅಲ್ಲಿಯೇ ವೀರಶೈವರಿಗೆ ಬಹುಪರಿಯಿಂದ ತೊಂದರೆಯನ್ನು ಕೊಡುತ್ತಿದ್ದರು. ಒಂದು ಸಲ ಬಾಲಬ್ರಹ್ಮನ ಮೂರ್ತಿಯನ್ನು ಕಿತ್ತು ತುಂಗಭದ್ರಾ ನದಿಯಲ್ಲಿ ಎಸೆದು ಅದೇ ಸ್ಥಳದಲ್ಲಿ ನಾರಾಯಣನ ಮೂರ್ತಿಯನ್ನು ಸ್ಥಾಪಿಸಿದರು. ನಾರಾಯಣನ ಮೂರ್ತಿಯನ್ನು ಸ್ಥಾಪಿಸುವುದು ತಪ್ಪಲ್ಲ, ಆದರೆ ಬೇರೆ ಸ್ಥಳದಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗಿದ್ದಿತು. ಮೊದಲಿದ್ದ ಮೂರ್ತಿಯನ್ನು ಕಿತ್ತೆಗೆದು ಹೊಸ ಮೂರ್ತಿಯನ್ನು ಸ್ಥಾಪಿಸುವುದೆಂದರೇನು? ಇದು ಸ್ವಧರ್ಮ ಸಾಧಿಸಿ ಪರಧರ್ಮವನ್ನು ನಾಶ ಮಾಡಿದಂತಾಗುವುದು. ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನು ಕಾಪಾಡಿಕೊಳ್ಳಲು ಸ್ವಾತಂತ್ರ್ಯವಿರುವುದು ಎಂದು ತಿಳಿಸಿ ಹೇಳಿದರು. ಅಲ್ಲಿಯ ಪೂಜಾರಿಯು ದಾನಮ್ಮನೆದುರಿಗೆ ತನಗಾದ ತೊಂದರೆಯನ್ನು ತೋಡಿಕೊಂಡನು. ಸಂಗತಿಯನ್ನು ಕೇಳಿದ ದಾನಮ್ಮನು ಕಿಡಿಕಿಡಿಯಾದಳು. ತನ್ನ ಭಕ್ತ ಸಮೂಹವನ್ನು ಕಟ್ಟಿಕೊಂಡು ಶಸ್ತ್ರಧಾರಿಯಾಗಿ ವೈರಿಗಳನ್ನು ಎದುರಿಸಿ ಮತ್ತೆ ನದಿಯಲ್ಲಿ ಬಿದ್ದಿದ್ದ ಬಾಲಬ್ರಹ್ಮನನ್ನು ಹುಡುಕಿ ತಂದು ಪುನಃ ಸ್ಥಾಪಿಸಳು. ಧರ್ಮ ರಕ್ಷಣೆಗಾಗಿ ಹೋರಾಡಿದವರಲ್ಲಿ ಇವಳೆಯ ಮೊದಲೆಯವಳು. ಅಲ್ಲಿಂದ ವಾಯು ವೇಗದಿಂದ ತ್ರಿವೇಣಿ ಸಂಗಮನಾಥ ಗುಡಿಗೆ ಹೊರಟರು. ಅಲ್ಲಿ ಭಿಕ್ಷಕರು ಭಿಕ್ಷೆ ಬಿಡಲು ಸೋಮನಾಥನು ನದಿಯಲ್ಲಿರುವ ಹರಳುಗಳನ್ನು ಆರಿಸಿ ದಾನಮ್ಮನ ಕೈಯಲ್ಲಿ ಕೊಟ್ಟು ಭಿಕ್ಷಕರಿಗೆ ಕೊಡು ಎಂದು ಹೇಳಿದನು. ಅವುಗಳನ್ನು ಯಾಚಕರಿಗೆ ಹಂಚಲು ದಾನಮ್ಮನ ಮುದ್ರೆಯ ನಾಣ್ಯಗಳಾದವು. ಇದನ್ನು ಕಂಡ ಕೂಡಿದ ಜನರು ಇವರು ಮಹಾಮಹಿಮ ದಂಪತಿಗಳೆಂದು ಸ್ತುತಿಸಿ ನಮಸ್ಕರಿಸುತ್ತಿದ್ದರು. ಹಸಿವೆಯನ್ನು ಹಿಂಗಿಸಿಕೊಳ್ಳಲು ಆಹಾರವನ್ನು ಬೇಡಲು ದಾನಮ್ಮ ತಾಯಿ ಅನ್ನದ ರಾಶಿಯನ್ನು ನಿರ್ಮಿಸಿ ಎಲ್ಲರಿಗೂ ಉಣಬಡಿಸಿದಳು. ಊಟ ಮಾಡಿದ ಕುರುಡ ಕುಂಟ ರೋಗಿಗಳಿಗೆಲ್ಲ ಅಂಗಾಂಗಗಳು ಶುದ್ಧವಾಗಿ ರೋಗಗಳು ಮಾಯವಾಗಿ ಎಲ್ಲರೂ ಸದೃಢರಾದರು. ಅಲ್ಲಿಯ ಅನ್ನ ಪ್ರಸಾದವನ್ನು ಕೋಚಿನ ಬೆಂಗಳೂರು ಮುಂತಾದ ಕಡೆಯವರೆಲ್ಲ ಉಂಡು ತಮ್ಮ ತಮ್ಮ ಮನೆಗಳಿಗೆ ಒಯ್ದರು. ಈ ಸುದ್ದಿಯು ಮೈಸೂರು ಮಹಾರಾಜನಿಗೆ ತಲುಪಿತು. ಇನ್ನು ನಾವು ಹೊರಡುವೆವೆಂದು ಪೂಜಾರಿಗೆ ಹೇಳಲು, ನಿಮ್ಮಿಂದ ನಾನು ಅಷ್ಟೈಶ್ವರ್ಯ ಸಹಿತ ಪುತ್ರರನ್ನು ಪಡೆದೆನು. ಆದ್ದರಿಂದ ನಿಮ್ಮ ಆಗಮನದ ಕುರುಹಿಗಾಗಿ ಹಾಗೂ ನೆನಪಿಗಾಗಿ ನನಗೆ ಏನು ಹೇಳುವಿರಿ ಎನ್ನಲು, ಅಲ್ಲಿ ಕೋಟೆಯಲ್ಲಿ ಲಿಂಗವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಗೊಳಿಸುವೆಂದು ಹರಿಸಿದಳು. ಇತ್ತ ಶರಣೆಯ ಮಹಾತ್ಮೆಯನ್ನು ಕೇಳಿ ಮೈಸೂರಿನ ಒಡೆಯರು ಮಂತ್ರಿಯನ್ನು ಕರೆಯಿಸಿ ಸಕಲ ವೈಭವದಿಂದ ಆನೆ, ಕುದುರೆ, ಅಂಬಾರಿ, ಪಲ್ಲಕ್ಕಿಯನ್ನು ಕೊಟ್ಟು ದಾನಮ್ಮ ಶರಣ ದಂಪತಿಗಳನ್ನು ಸನ್ಮಾನದಿಂದ ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದನು. ಅದರಂತೆ ದಾನಮ್ಮ ಬಳಿಗೆ ಬರಲು ಬಂದ ಸಕಲ ಜನರಿಗೆ ಅವರವರ ಇಚ್ಛೆಯಂತೆ ಪಕ್ವಾನದ ಊಟ ಮಾಡಿಸಿ ಆನೆ ಕುದುರೆಗಳಿಗೂ ಆಹಾರವನ್ನು ಕೊಟ್ಟು ಅವರೊಡನೆ ಮೈಸೂರಿಗೆ ಬರೋಳು. ಮಹಾರಾಜರು ಸಕಲ ರಾಜ ಮರ್ಯಾದೆಗಳಿಂದ ಎದುರುಗೊಂಡು ಪಲ್ಲಕ್ಕಿಗೆ ಹೆಗಲ್ಕೊಟ್ಟು ಕರೆತಂದು ರಾಜಧಾನಿ ಮಹಾದ್ವಾರದ ಎದುರಿಗೆ ಇಳಿಸಿ ಸಿಂಹಾಸನದ ಮೇಲೆ ಕೂಡಿಸುವರು. ಮುಂದೆ ತಾಯಿಗೆ ಪ್ರಸಾದ ತಕ್ಕೊಳ್ಳಬೇಕೆಂದು ಭಿನ್ನವಿಸಿಕೊಂಡರು. ಶರಣರು ಲಿಂಗವಿಲ್ಲದವರಲ್ಲಿ ಪ್ರಸಾದ ತಕ್ಕೊಳ್ಳುವುದಿಲ್ಲವೆನ್ನಲು ಒಡೆಯರು ಬಸವಣ್ಣನವರ ಹತ್ತಿರ ಬಂದು ಅವರಿಗೆ ಭಿನ್ನ ಹೇಳಿ ಅವರಿಂದ 108 ಲಿಂಗವ ತಂದು ದಾನಮ್ಮನಿಗೆ ಕೊಟ್ಟರು. ಅವರು ಸಕಲ ಪೂಜಾ ಸಾಮಗ್ರಿಗಳಿಂದ ವಿಧಿಯುಕ್ತವಾಗಿ ಲಿಂಗಕ್ಕೆ ಅಭಿಷೇಕವನ್ನು ಗೈದು ಕೃಷ್ಣರಾಜ ಒಡೆಯರಿಗೆ ಲಿಂಗಧಾರಣ ಮಾಡಿ ಪ್ರಸಾದವನ್ನು ತಕ್ಕೊಂಡಳು. ನಾನು ಜತ್ತ ಸಂಸ್ಥಾನದ ಗುಡ್ಡಾಪುರ ಕ್ಷೇತ್ರದಲ್ಲಿ ವಾಸವಾಗಿರುವೆನು. ನಿಮ್ಮ ಇಷ್ಟಾನುಸಾರ ಪತ್ನಿ ಪುತ್ರ ಪ್ರಜೆಗಳೊಂದೊಡಗೂಡಿ ಬಂದು ದರ್ಶನ ತಕ್ಕೊಂಡು ಹೋಗಬೇಕೆಂದು ಹೇಳಿ ಕೂಡಿದ ಜನಸಮೂಹದ ಮಧ್ಯದಲ್ಲಿಂದ ಕಣ್ಣು ಮುಚ್ಚಿ ಕಣ್ಣು ತೆರೆದರೊಳಗಾಗಿ ಮಾಯವಾಗಿದ್ದಳು. ಮುಂದೆ ರಾಮೇಶ್ವರಕ್ಕೆ ಬಂದರು. ಅಲ್ಲಿ ರಾಮನ ಪೂಜಾರಿಗೆ ಒಲಿದು ಆಶೀರ್ವದಿಸಿ ಪೂಜಾರಿ ದಂಪತಿಗಳನ್ನೇ ಹೊರಗೆ ಬಂದರು. ತಿರುಗಿ ನೋಡಲಾಗಿ ಅಲ್ಲಿಯೇ ಹತ್ತಿರದಲ್ಲಿ ಬಸವಣ್ಣನ ಗುಡಿಯು ನಿರ್ಮಾಣವಾಗಿತ್ತು. ಇದನ್ನು ಕಂಡ ಪೂಜಾರಿಯು, ನೀವು ಅಸಾಮಾನ್ಯರಲ್ಲವೆಂದು ಸಾಷ್ಟಾಂಗವರೆಗಿದರು. ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸಿರಿ ಎಂದು ಕೇಳಲು, ನೀವು ದಿನಾಲು ಬಸವಣ್ಣನಿಗೆ ದೃಢ ಮನಸ್ಸಿನಿಂದ ಅರ್ಚನೆಯನ್ನು ಮಾಡಿರಿ. ನೀವು ಸತಿಪತಿಗಳು 33 ಸಂವತ್ಸರವರೆಗೆ ಶಿವನ ಸಾನ್ನಿಧ್ಯವನ್ನು ಪಡೆಯುವಿರಿ ಎಂದು ಆಶೀರ್ವದಿಸಿದರು. ಕನಗಿಲ ಮಹಾರಾಜನಿಗೆ ಅನುಭವ. ಅಲ್ಲಿಂದ ಗೋಚರವಾಗಿ ಕಂಚಿಪಟ್ಟಣಕ್ಕೆ ಬಂದರು. ಅಲ್ಲಿ ಬ್ರಾಹ್ಮಣ ಪಂಥದ ಕನಗಿಲ ರಾಜನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ತನ್ನ ಕುಲದೇವರಾದ ವಿಷ್ಣುವಿನ ಗುಡಿಯನ್ನು ಕಟ್ಟಿಸಿದನು. ಅಲ್ಲಿ ದಿನಾಲು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ನಡೆಯುತ್ತಿತ್ತು. ದೇವಾಲಯದಲ್ಲಿ ಬ್ರಾಹ್ಮಣರನ್ನು ಬಿಟ್ಟು ಉಳಿದ ಯಾವ ಜಾತಿಯವರಿಗೂ ಪ್ರವೇಶವಿರಲಿಲ್ಲ. 7 ದಾರಕ್ಕೆ 7 ಜನ ಬ್ರಾಹ್ಮಣರು ಕತ್ತಿಯನ್ನು ಹಿಡಿದು ಪಹರೆ ಮಾಡುತ್ತಿದ್ದರು. ಹೀಗಿರುವಾಗ ವಿಷ್ಣು ದೇವರ ದರ್ಶನಕ್ಕಾಗಿ ಶರಣ ದಂಪತಿಗಳು ಹೊರಟರು. ಕಾವಲುಗಾರರು ಒಳಗೆ ಬಿಡುವುದಿಲ್ಲ. ಒಂದು ವೇಳೆ ನೀವು ಒಳಗೆ ಹೋದರೆ ನಿಮ್ಮ ರುಂಡು 2 ಹೋಳಾಗುವುದು. ಜೀವನ ಬೇಡವಾದರೆ ಹೋಗಿರಿ ಎಂದರು. ಈ ದಂಪತಿಗಳು ಅವರ ಮಾತನ್ನು ಲಕ್ಷಿಸದೆ ವಿಷ್ಣುದೇವನ ಮೂರ್ತಿ ಹೇಗಿರೆಂದು ಗುಡಿಯ ಒಳಗೆ ಹೋದರು. ವಿಷ್ಣು ಶರಣ ದಂಪತಿಗಳನ್ನು ಕಣ್ಣು ತೆರೆದು ನೋಡಿ ತಂದೆ ತಾಯಿಗಳು ಬಂದರೆಂದು ತಿಳಿದು ಸಾಷ್ಟಾಂಗ ನಮಸ್ಕಾರ ಹಾಕಿದನು. ತಾಯಿಯು ತಲೆ ಮೇಲೆ ಹಸ್ತವನ್ನಿಟ್ಟು ಎಬ್ಬಿಸಲು ವಿಷ್ಣುದೇವನ ತಲೆಯ ಮೇಲೆ ಶಿವಲಿಂಗ ಮುದ್ರೆ ಮೂಡಿತು. ವಿಷ್ಣುವು ಎದ್ದು ಕೈಕಾಲು ಜೋಡಿಸಿ ನಿಂತನು. ಈ ಸುದ್ದಿಯು ಕನಗಿಲ ಮಹಾರಾಜನಿಗೆ ತಲುಪಿತು. ಅವನು ರಾಜಮರ್ಯಾದೆಯಿಂದ ಗುಡಿಗೆ ಬಂದು ಇಳಿದನು. ವಿಷ್ಣು ದೇವರನ್ನು ನೋಡಿ ಹೀಗೆ ಆಗಲು ಆ ಕುರುಪುಗಳನ್ನು ಒಳಗೆ ಬಿಟ್ಟದ್ದೇ ಕಾರಣ. ಬಾಗಿಲು ಕಾಯುವ ಬ್ರಾಹ್ಮಣರು ಅವರು ಒಳಗೆ ಬರೋರಿಗೆ ಏನು ಮಾಡುತ್ತಿದ್ದರು?
ಇವರದೇ ತಪ್ಪು. ಅವರೆಲ್ಲರನ್ನು ಎಳೆದು ತಂದು ಥಳಿಸಿರಿ ಎಂದು ಅಪ್ಪಣೆ ಮಾಡಿದರು. ಅಲ್ಲದೆ ಆ ಕುರುಬುಗಳು ಎಲ್ಲಿರುವರು ಹುಡುಕಿ ಹಿಡಿದು ತರಿಸಲು ಪುರೋಹಿತರನ್ನು ಕುರಿತು ಸೈನ್ಯಾಧಿಕಾರಿಗೆ ಆಜ್ಞೆ ಮಾಡಿದನು. ರಾಜನ ಹೇಳಿಕೆಯಂತೆ ಅವರು ಹುಡುಕಲು ಶರಣ ದಂಪತಿಗಳು ಮಲ್ಲೆಯನ ಗುಡಿಯಲ್ಲಿದ್ದರು. ನಿಮ್ಮನ್ನು ರಾಜರು ಕರೆ ಕಳಿಸಿದ್ದಾರೆ, ಬರಬೇಕೆಂದು ಆಜ್ಞೆ ಮಾಡಲು ನಿಮ್ಮ ರಾಜನು ಅಧಿಕಾರದ ಮದದಲ್ಲಿ ಏನನ್ನಾದರೂ ಹೇಳಿರಬೇಕು. ನಾವು ಬರೋದಿಲ್ಲ, ಹೋಗಿರಿ ಎನ್ನಲು ಅದೇ ಮಾತನ್ನು ರಾಜನ ಮುಂದೆ ಹೇಳಿದರು. ರಾಜನು ಮತ್ತಷ್ಟು ಕ್ರೋಧಗೊಂಡು ಆ ಕುರುಬುಗಳನ್ನು ತರಲು ಕುರುಬುಗಳನ್ನು ಕಳಿಸಬೇಕೆಂದು ರಾಜ್ಯದಲ್ಲಿದ್ದ ಎಲ್ಲ ಕುರುಬುಗಳನ್ನು ಹುಡುಕಿಸಿ ತರಲು ಕಳಿಸಿದಾಗ 360 ರೋಗಿಷ್ಠರು ದೊರೆತರು. ಅವರಿಗೆ ಆ ಮಲ್ಲೆಯನ ಗುಡಿಯಲ್ಲೂ ದಂಪತಿಗಳನ್ನು ಎಳೆತರಲು ಆಜ್ಞೆಯನ್ನಿತ್ತನು. ಅವರಂತೆ ಬಡಕ ಕೈಕಾಲ ಮಂಡ ಮೂಗಿನ ನಾನಾ ಮಹಾ ರೋಗಿಷ್ಠರೆಲ್ಲ ಅಲ್ಲಿಗೆ ಬಂದರು. ದೇವಿಯ ನಗುಮುಗದ ದೃಷ್ಟಿ ಅವರ ಮೇಲೆ ಬೀಳಲು ಕುಂಟ್ರ ಕೈಕಾಲು ನೆಟ್ಟಗಾದವು. ಮೊಂಡ ಮೂಗಿನವರ ಮೂಗು ಚಿಗಿತವು, ಮುಖವು ಕಾಂತಿಯುಳ್ಳದ್ದಾಯಿತು. ಮಹಾರೋಗಿಗಳ ರೋಗವು ಮಾಯವಾಗಿ ಸದೃಢರಾದರು. ಅವರೆಲ್ಲ ತಮ್ಮ ತಮ್ಮ ಆಕಾರ ನೋಡಿಕೊಂಡು ಇದು ಮಹಾತಾಯಿಯ ಮಹಿಮೆ ಎಂದು ಸಾಷ್ಟಾಂಗವರಿಗಿದರು. ಇಂಥ ಮೈಮರನ್ನು ನಾವು ಹೇಗೆ ಎಳೆದುಕೊಂಡು ಹೋಗೋದು? ಬೇಡ ಬೇಡ, ಬೇಕಾದರೆ ರಾಜನು ತಾನೇ ಬರಲಿ ಎಂದು ತಿರುಗಿ ಹೋಗಿ ಮಹಾರಾಜನಿಗೆ ನಡೆದ ಸಂಗತಿಯನ್ನು ತಿಳಿಸಿದರು. ಇತ್ತ ರಾಜನು ತನ್ನ ಮಂತ್ರಿ, ಸೈನ್ಯಾಧಿಕಾರಿ, ಪುರೋಹಿತ, ಆಚಾರನೊಳಗೊಂಡು ಮಲ್ಲೆಯನ ಗುಡಿಗೆ ಬಂದಿದ್ದನು. ಅವರ ಕೈಕಾಲು ತಮ್ಮಿಂದ ತಾವೇ ಮಂಡವಾಗಿ ಅಲ್ಲಲ್ಲಿ ಗಂಟುಗಳಾಗಿ ಕೀವು ರಕ್ತ ಸೋರ ಹತ್ತಿದವು. ತನ್ನ ಆಕಾರ ನೋಡಿಕೊಂಡು ರಾಜನ ನಾನು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಕ್ಷಮೆ ಕೋರಿ ಆ ಮಹಾಮಹಿಮರು ದಂಪತಿಗಳಾದ ತಾವು ನಮ್ಮ ರಾಜವಾಡೆಗೆ ಬರಬೇಕು, ನಮ್ಮ ಆತಿಥ್ಯ ಸ್ವೀಕರಿಸಬೇಕೆಂದು ಪರಿಪರಿಯಿಂದ ಭಿನ್ನವಿಸಿಕೊಂಡರು. ಆಗ ದಾನಮ್ಮ ದಂಪತಿಗಳು ಸಕಲ ಮರ್ಯಾದೆಯಿಂದ ಅರಮನೆಗೆ ಹೋದರು. ಅಲ್ಲಿಂದ ವಿಷ್ಣುದೇವನ ದೇವಸ್ಥಾನಕ್ಕೆ ಬಂದರು. ಮಹಾರಾಜನೇ ಸಾವಿರಗಟ್ಟಲೆ ವೆಚ್ಚ ಮಾಡಿ ಕಟ್ಟಿಸಿದ ಈ ವಿಷ್ಣು ಕಂಚಿಗೆ ಇನ್ನು ಮೇಲೆ ಶಿವಕಂಚಿ ಎಂದು ನಾಮಕರಣವಾಗಲಿ. ನಿನಗೆ ಜನಿಮಾರದ ಮೇಲೆ ಶಿವಲಿಂಗದ ವಸ್ತುವು ಕಟ್ಟಲ್ಪಡಲಿ ಎಂದು ವೀರಶೈವ ಧರ್ಮದ ಮಹತ್ವವನ್ನು ತಿಳಿಸಿ ಅಂತರಿಕ್ಷ ಮಾರ್ಗವಾಗಿ ಕಾಶಿಯನ್ನು ಕುರಿತು ಪ್ರಯಾಣ ಬೆಳೆಸಿದರು. ಅಲ್ಲಿ ದಂಪತಿಗಳು ಕಾಶಿ ವಿಶ್ವನಾಥನ ದರ್ಶನ ತಕ್ಕೊಂಡು ಗಂಗಾ ಭಾಗೀರಥಿಯರ ಬಳಿಗೆ ಬಂದರು. ಅವರು ತಂದೆ ತಾಯಿಗಳು ಬಂದರೆಂದು ಅವರು ನಿರಾಕಾರ ರೂಪದಿಂದ ಬಂದು ಪಾದಕ್ಕೆ ಎರಗಿದರು. ಅವರಿಗೆ ಸೂರ್ಯಚಂದ್ರರಿರುವರಿಗೆ ಆಯುಷ್ಯವಂತರಾಗಿರುವಿರೆಂದು ಆಶೀರ್ವದಿಸಿದರು. ವಿಶ್ವನಾಥನ ದರ್ಶನಕ್ಕೆ ಬಂದ ಯಾತ್ರಿಕರು ದಡದಲ್ಲಿ ನಿಂತು ಈ ಮಹತ್ವದ ಪ್ರಸಂಗವನ್ನು ಕಂಡು ಆಶ್ಚರ್ಯಪಟ್ಟರು. ಅವರೆಲ್ಲರೂ ಪಾದಕ್ಕೆ ಎರಗಲು ನಿಮಗೆ ಅಷ್ಟೈಶ್ವರ್ಯವು ಲಭ್ಯವಾಗಲಿ ಎಂದು ಹರಿಸಿದಳು. ಸಕಲ ಜೀವರಾಶಿಗೆ ಅನ್ನ ಕೊಡುವ ತಾಯಿಯೇ, ನಮಗೂ ಈಗ ಪ್ರಸಾದವನ್ನು ಕೊಡು ಎಂದು ಬೇಡಿಕೊಳ್ಳಲು ಮಳಲಿನಿಂದ ಅನ್ನವನ್ನು ಮಾಡಿ ನದಿಯ ನೀರನ್ನೇ ಕ್ಷೀರವನ್ನಾಗಿ ಮಾಡಿ ಎಲ್ಲರಿಗೂ ಬುತ್ತಿ ಕಟ್ಟಿಕೊಟ್ಟಳು. ಭಕ್ತ ಜನರೆಲ್ಲ ದಾನಮ್ಮನನ್ನು ಕೊಂಡಾಡುತ್ತಾ ಮರಳಿದರು. ಅಲ್ಲಿಯ ಒಂದು ಓನೆಯಲ್ಲಿ ಪಂಚಮಶಾಲಿ ಗೌರಮ್ಮನಿಗೆ ಒಬ್ಬನೇ ಮಗನಿದ್ದನು. ಆ 7 ವರ್ಷದ ಮಗು ಬಿಲ್ಲುಬೇನೆ ಬಂದು ಮರಣ ಹೊಂದಿದನು. ಗೌರಮ್ಮನ ದುಃಖಕ್ಕೆ ಕೊನೆಯೇ ಇಲ್ಲದಂತಾಯಿತು. ಅದೇ ಸಮಯಕ್ಕೆ ಅಲ್ಲಿ ಹಾದು ಹೋಗುತ್ತಿದ್ದ ಈ ಶರಣ ದಂಪತಿಗಳನ್ನು ಕಂಡು ದುಃಖ ಇನ್ನಷ್ಟು ಉಕ್ಕಿ ಬಂದು, ತಾಯಿ, ನನ್ನ ಇದ್ದ ಮಗನು ತೀರಿಕೊಂಡಿದ್ದಾನೆ, ನನ್ನ ಮನೆ ಹಾಳಾಯಿತು ಎಂದು ಪಾದ ಹಿಡಿದುಕೊಂಡು ರೋಧಿಸುತ್ತಿದ್ದಳು. ಗೌರಮ್ಮ, ನಿನ್ನ ಮಗನನ್ನು ತೋರಿಸು, ನಾನು ಮಾತನಾಡಿಸಿ ನೋಡುವೆನೆ ಎನ್ನಲು ಅವಳು ದಾನಮ್ಮನ ಕೈ ಹಿಡಿದು ಕರ್ಕೊಂಡು ಹೋಗಿ ಮಗನನ್ನು ತೋರಿಸಳು. ತಾಯಿ ಹುಡುಗನ ಮೈ ಮೇಲೆ ಕೈ ಆಡಿಸಿ, ಏಳು ಗೌರ, ನಿನ್ನ ತಾಯಿ ನಿನಗಾಗಿ ಅತಿಯಾಗಿ ಅಳುತ್ತಿದ್ದಾಳೆ, ಏಳು ಎನ್ನಲು ನಿದ್ರೆಯಿಂದ ಎಚ್ಚೆತ್ತವನಂತೆ ಚೇತರಿಸಿ ಕಣ್ಣು ತೆರೆದು ನೋಡಿ ಶರಣಿಗೆ ವಂದಿಸಿದನು. ಗೌರಮ್ಮನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು. ತಾಯಿ, ನಿಮ್ಮ ಸ್ಥಳವಾವುದು ಎಂದು ನೆರೆಜನರೆಲ್ಲ ಕೇಳಲು ಜತ್ತ ಸಂಸ್ಥಾನದಲ್ಲಿ ಗುಡ್ಡಾಪುರ ಕ್ಷೇತ್ರವು. ನಾವು ಅಲ್ಲಿಂದ ವೀರಶೈವ ಧರ್ಮ ಮತೋದ್ಧಾರಕ್ಕಾಗಿ ಹೊರಟಿದ್ದೇವೆ. ನೀವು ವರ್ಷಕ್ಕೊಮ್ಮೆ ನನ್ನ ಕ್ಷೇತ್ರಕ್ಕೆ ಬಂದು ಜಾತ್ರೆ ಇರಿಸಬೇಕು, ಪ್ರಸಾದ ದಾಸೋಹಗಳನ್ನು ನಡೆಸಬೇಕೆಂದು ಹೇಳಿ ವರಕಲ್ ಬಸವಣ್ಣನ ದರ್ಶನಕ್ಕೆ ಹೋದರು. ವರಕಲ್ಲಿನ ಹರಿಮತದ ದುಷ್ಟ ಜನರು ದಾನಮ್ಮ ದಂಪತಿಗಳಿಗೆ, ನೀವು ಮಹತ್ವವುಳ್ಳವರಾಗಿದ್ದರೆ ಈ ವರಕಲ್ಲ ಬಸವಣ್ಣನಿಗೆ ಕಬ್ಬು ತಿನ್ನಿಸಿರಿ ಎಂದು ಹೇಳಿದಾಗ ಒಂದು ಹೊರೆ ಕರಿ ಕಬ್ಬನ್ನು ತಂದು ಹೋಗಿದರು. ನೆರೆ ಜನರ ಮಧ್ಯದಲ್ಲಿ, ಬಸವಯ್ಯ, ಈ ನಂದಿಕರಿಗೆ ಕಬ್ಬನ್ನು ತಿಂದು ತೋರಿಸಯ್ಯ ಎಂದು ನುಡಿಯಲು ಬಸವಣ್ಣನು ಕಣ್ಣು ತೆರೆದು ನೋಡಿ ಕಬ್ಬನ್ನು ಗರಗರಣೆ ತಿಂದು ಬಾಯಲ್ಲಿ ನೊರೆಯನ್ನು ಸುರಿಸಿದನು. ಇದನ್ನು ಕಂಡ ಹರಿಮತದರು ಮುಖ ಕೆಳಗೆ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೊರದರು. ನೆರೆದ ಭಕ್ತ ಸಮೂಹವು ಸಾಷ್ಟಾಂಗ ನಮಸ್ಕಾರ ಹಾಕಿತು. ಆಗ ಅವರಿಗೆ, ನಿಜ ಭಕ್ತರೇ, ನೀವು ಗುಡ್ಡಾಪುರಕ್ಕೆ ಪರಿಷೆಯನ್ನು ಕಟ್ಟಿಸಿರಿ, ನಾನು ಅಲ್ಲಿಯೇ ನೆಲೆಸಿರುವೇನು. ನೀವು ವೀರಶೈವ ಧರ್ಮ ಮತೋದ್ಧಾರವನ್ನು ಮಾಡಿರಿ ಎಂದು ಹೇಳಿ ಮಾಯಾ ಸ್ವರೂಪದಿಂದ ಬಸವಣ್ಣನ ಬಾಗೇವಾಡಿಗೆ ಬಂದು ತಲುಪಿದರು. ಅಲ್ಲಿಯೇ ಬಸವಣ್ಣನ ಗುಡಿಗೆ ಹೋಗಿ ಬಸವಣ್ಣನ ಮೈ ಮೇಲೆ ಕೈಯಾಡಿಸಲು ಬಸವಣ್ಣನ್ನು ಡುರುಕಿ ಹಾಕಿದನು. ನಾವು ನಿಮ್ಮ ದರ್ಶನಕ್ಕಾಗಿ ಇಲ್ಲಿಗೆ ಬಂದೆವು. ಇಲ್ಲಿ ನಿಮ್ಮ ಭಕ್ತ ಸಮೂಹವು ನಿಮ್ಮ ಪುರಾಣ ಪ್ರವಚನವನ್ನು ನಡೆಸಿದೆ. ಅದನ್ನು ತೀರಿಸಿಕೊಂಡು ನಮ್ಮ ಸ್ಥಳವಾದ ಗುಡ್ಡಾಪುರಕ್ಕೆ ತೆರಳುವೆವು ಎಂದು ಹೇಳಿ ಕೋಲ್ಮಿಂಚಿನಂತೆ ಗುಡ್ಡಾಪುರಕ್ಕೆ ಬಂದಿರರು. ಅಷ್ಟರಲ್ಲಿ ಅವರ ತಂದೆ ತಾಯಿಗಳು ಸಮಾಧಿಸ್ಥರಾಗಿದ್ದರು. ಅವರಿಗೆ ನಮಸ್ಕರಿಸಿ ತನ್ನ ಮೂರ್ತಿಯಲ್ಲಿ ಅಂತರ್ಧಾನಳಾದಳು. ಸೋಮಲಿಂಗನು ತನ್ನ ಇಷ್ಟಲಿಂಗನೇ ನೀನಾದನು. ಜಯ ಜಯ ನಮ್ಮ ಪಾರ್ವತಿ ಪತಿ ಶಿವಹರ ಮಹಾದೇವ್.
ಶ್ರೀ ದಾನಮ್ಮ ಮಾತಾ ಕಿ ಜೈ. ಶ್ರೀ ಸೋಮೇಶ್ವರ ಮಾತಾ ಮಹಾರಾಜ್ ಕಿ ಜೈ. ಶಂಭೋ ಶಂಕರಿ ಶರಣಿ ದಾನಮ್ಮ ನಮೋ ನಮಃ. ಬಂಧಕಂಟಕ ದೂರ ಮಾಡ ದೇವಿ ದಾನಮ್ಮ ನಮೋ ನಮಃ. ಮಹಾದೇವಿ ನಿನಗೂ ನಿನ್ನ ಗುರುವಿನ ಶ್ರೀಪಾದಕ್ಕೂ ನಮೋ ನಮಃ.